ಅದೇ ವಿಶ್ವನಾಥಪುರ ಗ್ರಾಮ ಇದು. ನಮ್ಮ ಹೆಸರು ನರಸಿಂಹರೆಡ್ಡಿ ಅಂದ್ಬಿಟ್ಟು. ಈಗ ಬೇಸಿಗೆ ಅಲ್ವಾ, ನೀರುಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಪುದೀನ ಒಂದು ಮೇಂಟೈನ್ ಮಾಡ್ತಾ ಇದ್ವಿ. ಮಾಮೂಲಿ ಇವಾಗ ಕೊತ್ತಂಬರಿಗೆಲ್ಲ ಏನು ಪಟ ಕಟ್ತಿರೋ ಅದೇ ಥರನೇ. ಇದು ಬೇರೆ ಬೀಜ ಬರಲ್ಲ. ಬೇರೆ ಕಡೆ ಮಾಡ್ಬೇಕಂದ್ರೆ ಇದೇ ಕಿತ್ತು ಉಣ್ಕೋಬೇಕು. ಅಲ್ಲಿ ಆ ಸ್ಟೇಜಲ್ಲಿ ಇರುತ್ತಲ್ವಾ, ಆ ಸ್ಟೇಜಲ್ಲಿ ಇದ್ದಾಗ ಅದನ್ನ ಕಿತ್ತಾಕೋಬೇಕು. ಜಾಸ್ತಿ ಉದ್ದ ಇರೋದು ಕಿತ್ತಾಕಿದ್ರೆ ಮಲ್ಕೊಂಡ್ಬಿಡ್ತೀವಿ. ಸೊ ಈಗ ಒಂದ್ಸರಿ ನಾವು ಕಟ್ ಮಾಡಿರ್ತೀವಲ್ಲ, ಅದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಬರ್ತಾ ಇರುತ್ತೆ. ಸೊ ಈಗೆಲ್ಲ ಇಲ್ಲಿ ಕಟ್ ಮಾಡಿದ್ರಲ್ಲ, ಸೊ ಈಗ ಮತ್ತೆ ಬರುತ್ತೆ, ಅದು ಮತ್ತೆ ಬರುತ್ತೆ. ಸೊ ಹಂಗಾಗಿ ಹೊಸದಾಗಿ ಪೈರ್ ನಾಟಿ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸತಿ ನಾಟಿ ಮಾಡಿದ್ರೆ ಆಮೇಲೆ ನಾವು ಮಾಡೋಷ್ಟು ಅವಶ್ಯಕತೆ ಇರಲ್ಲ. ಅಂದ್ರೆ ಎಷ್ಟು ವರ್ಷವರೆಗೂ ಬರುತ್ತೆ ಅಣ್ಣ ಹಿಂಗೆ? ಅವ್ರು ಮೇಂಟೈನ್ ಹೆಂಗೆ ಮಾಡ್ಕೊಂಡು ಹೋದ್ರೆ ಹಂಗೆ. ಅಂದ್ರೆ ಸುಮಾರು ಒಂದು 2 ವರ್ಷ 2 ವರ್ಷ ಬರ್ತಾನೆ ಇರುತ್ತೆ. ಆಮೇಲೆ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಎಷ್ಟು ಬಂದ್ರೆ ನೀವು ಕಟ್ ಮಾಡ್ತೀರಾ? ಎಷ್ಟು? ಈ ಕಟಿಂಗ್ ಸ್ಟೇಜಲ್ಲಿ ಇದೆ ಅದು. ಇದು ಕಟಿಂಗ್ ಸ್ಟೇಜಲ್ಲಿ ಇದೆಯಾ? ಸೊ ಇಷ್ಟು ಬಂದ್ರೆ ಕಟ್ ಮಾಡ್ಕೊಂಡ್ಬಿಡ್ಬೋದು. ಕಟ್ ಮಾಡ್ಕೋಬೋದು. ಅಂದ್ರೆ ಒಂದು ಸುಮಾರು ಎಷ್ಟು ಉದ್ದ ಬಂದಿರ್ಬೇಕಣ್ಣ? ಏನಾದರೂ ಇದೆಯಾ ಮೆಜರ್ಮೆಂಟ್? ಏನಾದರೂ ಇದೆಯಾ? ಏನಿಲ್ಲ, ಮೆಜರ್ಮೆಂಟ್ ಏನಿಲ್ಲ. ಒಂದು 5-6 ಇಂಚು ಅದ್ರ ಮೇಲೆ ಬರುತ್ತೆ. 8 ಇಂಚುವರೆಗೂ ಬರುತ್ತೆ. ಹೌದಾ? 12 ಇಂಚು ಬರುತ್ತೆ. ಅಂದರೆ ಇವಾಗ ಕಳೆ ತೆಗಿಬೇಕಂದ್ರೆ ಮಧ್ಯಾಹ್ನ, ಸೊಪ್ಪು ಕಟಿಂಗ್ ಮಾತ್ರ ಬೆಳಗ್ಗೆ ಸಾಯಂಕಾಲನೇ. ತಳಿ ಏನಿಲ್ಲ. ಅಂದರೆ ಕೆಲವು ಬೇರೆ ಮಿಂಟು ಅದು ಬರುತ್ತೆ, ಅದೆಲ್ಲ ಫ್ಯಾಕ್ಟ್ರಿಗೆ ಹೋಗುತ್ತೆ, ಅದೇನಿಲ್ಲ. ಇದು ನಾರ್ಮಲ್ ಪುದೀನ. ಈಗ ನಾನು ಏನು ತಳಿ ಏನಿಲ್ಲ. ತಗೊಂಡ್ಬರ್ಬೇಕು ಇದು ಪೈರು? ಬೇರೆ ಸಿಗುತ್ತಾ? ಅಂದರೆ ನಿಮ್ಗೆ ಎಲ್ಲಿ ಅವೈಲೇಬಲ್ ಐತೋ ಲೋಕಲಲ್ಲಿ ಅಲ್ಲಿ ತಗೋಬೇಕು. ಅದಕ್ಕೂ ಕಾಸು ಕೊಟ್ಟು ತಗೋಬೇಕಾ? ಅದು ಅವ್ರ ಮೇಲೆ ಡಿಪೆಂಡು. ಯಾರೋ ಗೊತ್ತಿರೋರು ಇದ್ದರೆ ಕೊಡ್ಬೋದು, ಇಲ್ಲ ಅಂದರೆ ಕಾಸು ಕೊಟ್ಟು ತಗೋಬೇಕಾಗುತ್ತೆ. ಕೆಲಸ ಮಾಡಿ ನಾವು VRS ತೊಗೊಂಡ್ಬಂದಿರೋದು. ಏನಂದರೆ ಸ್ವಂತ ಬೇರೆ ಒಬ್ಬರು ಕೆಳಗಡೆ ಕೆಲಸ ಮಾಡೋಂಗಿರಲ್ಲ ಸರ್. ಏನಂದರೆ ತುಂಬ ನಮ್ಮ ಜನ ರೈತರು ಇದ್ದಾರಲ್ಲ, ಪುದೀನ ಬೆಳಿಬೇಕು, ಹೆಂಗೆ ಬೆಳೆಯೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ರು. ಅದಕ್ಕೆ ನಾವಿವತ್ತು ಪುದೀನ ಇರುವಂತಹ ನಮ್ಮ ರೈತರ ಹೊಲನ ಹುಡ್ಕೊಂಬಂದಿದ್ದೀವಿ. ಅವ್ರ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ, ನೋಡ್ಬೋದು ನೀವು. ಇಲ್ಲೆಲ್ಲ ಪುದೀನ ಬೆಳೆದಿದ್ದಾರೆ. ಸೊ ಇವರು ಪುದೀನ ಹೆಂಗೆ ಬೆಳೆದಿದ್ದಾರೆ, ಎಷ್ಟು ಆದಾಯ ಬರ್ಬೋದು, ಎಷ್ಟು ಎಕರೆದಲ್ಲಿ ಬೆಳೆದಿದ್ದಾರೆ, ರೇಟ್ ಇದೆಯಾ, ಇದನ್ನೆಲ್ಲನೂ ನಮ್ಮ ರೈತರಿಗೆ ತಿಳಿಸ್ಕೊಟ್ರೆ ಉಪಯೋಗ ಆಗುತ್ತೆ ಪುದೀನ ಬೆಳೆಯೋದಕ್ಕೆ ಅಂತ ಸರ್. ಯಾವ ರೀತಿ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ನಾವು ಹೊಲನ ರೆಡಿ ಮಾಡ್ಕೊತೀವಿ, ಬಿತ್ತನೆ ಮಾಡಿಕೊಂಡು, ಹಾಗೆ ನಾವು ಹೊಲನ ಸಜ್ಜು ಮಾಡ್ಕೋಬೇಕಾಗುತ್ತೆ ಸರ್. ಇವಾಗ ಮೊದಲಿನ ಥರ ನಾವು ಪುದೀನ ಬೀಜ ಹಾಕ್ಬಿಟ್ಟು ಏನು ಬೆಳೆಯಲ್ಲ ಸರ್. ಇವಾಗ ಇದನ್ನು ನಾವು ಭತ್ತ ಬೆಳೆಯೋದಕ್ಕೆ ಏನು ನಾಟಿ ಪೈರು ಮಾಡ್ತಾರಲ್ಲ ಸರ್, ಹಂಗೆ ಈ ಪುದೀನೂ ಕೂಡ ನಾವು ಪೈರನ್ನ ತಂದುಬಿಟ್ಟು ಇಲ್ಲಿ ಉಳುಮೆ ಮಾಡೋಂಥದ್ದು, ಅಂದರೆ ಹಚ್ಚುವಂಥದ್ದು, ಇಲ್ಲಿ ನೆಡೋವಂಥದ್ದು. ಅದು ನಟ್ಟ ಮೇಲೆ ಸರ್ ನೋಡಿ, ಒಂದು 40 ದಿನಕ್ಕೆ ಪುದೀನ ಕೈ ಬಂದ್ಬಿಡುತ್ತೆ. ಹೌದೌದು, ಒಂದು 40 ದಿನಕ್ಕೆ ಈ ಪುದೀನ ಕೈಗೆ ಬರುತ್ತೆ. ಆಮೇಲೆ ಇದನ್ನು ನಾವು ಒನ್ಸ್ ಕಟಿಂಗ್ ಮಾಡಿದ್ರೆ ಸರ್, ಮತ್ತೆ 40 ದಿನಕ್ಕೆ ಮತ್ತೆ ಪುದೀನ ಬಂದಿರುತ್ತೆ. ಹಾಗಾಗಿ ಇಷ್ಟೆಲ್ಲ ನಾವು ಮಾರ್ಕೆಟಿಂಗಲ್ಲಿ ನಮ್ಮ ಇಲ್ಲಿ ಬಂದಂಥ ರೈತರಿಗೆ ನಾವು ವಿಚಾರಿಸ್ತೀವಿ, ಈ ರೈತರು ಹೆಂಗೆ ಬೆಳೆದಿದ್ದಾರೆ, ಏನು ರೇಟ್ ಇದೆಯಾ ಅಂತ ಅವ್ರು ಕೇಳಿದ್ವಿ. ಸೊ ಅವ್ರು ನಮಗೆ ಮಾಹಿತಿ ಕೊಟ್ಟಿದ್ದೇನಪ್ಪ ಅಂತಂದರೆ, ಸುಮಾರು ತಿಂಗಳಿಗೆ 60,000ವರೆಗೂ ನಾವು ಈ 1 ಎಕರೆ ಜಮೀನಲ್ಲಿ ಲಾಭನ ಪಡಿಬೋದು ಸರ್. ಯಾಕೆ ಹಾಕ್ಬೇಕಂದ್ರೆ ಸರ್, ಬೇರೆದ್ದೆಲ್ಲ ನಾವು ವರ್ಷದ ಬೆಳೆ ಕಾಯಬೇಕಾಗತ್ತೆ. ಈಗ ಯಾವ್ದಾರ ಫ್ರೂಟ್ಸು ಅದು ಇದು ಮಾಡಬೇಕಾಗುತ್ತೆ ಸರ್. ಇವಾಗ ದಾಳಿಂಬೆ ಮತ್ತೊಂದು ಎಲ್ಲ ತೊಗೊಂಡ್ರೆ ನಾವು 1 ವರ್ಷನೇ ಕಾಯಬೇಕು, 1.5 ವರ್ಷ 2 ವರ್ಷನೇ ಕಾಯಬೇಕಾಗುತ್ತೆ. ಪುದೀನ ಸರ್ ಮಂತ್ಲಿ ಇನ್ಕಮ್ ಸರ್. ಇದು ನಮ್ಮ ರೈತರು ದಿನನಿತ್ಯವಾಗಿ ಖರ್ಚು ವೆಚ್ಚಗಳನ್ನ ಮಾಡ್ತಾ ಇರ್ತಾರೆ, ಹೊಲಕ್ಕೆ ಮತ್ತೊಂದು ಏನೋ ತಂದು ಹಾಕ್ತಾ ಇರ್ತಾರೆ, ಅವ್ರಿಗೆ ದುಡ್ಡು ಬೇಕಾಗಿರುತ್ತೆ. ಅಂಥ ರೈತರು ಪುದೀನ ಹಾಕೋದ್ರಿಂದ ತಿಂಗಳಿಗೆ ಲಾಭ ಪಡ್ಕೋಬೋದು. ಇನ್ನೊಂದಿದು ದಿನ ನಡೀತಾ ಇರುತ್ತೆ ಸರ್ ಕ್ರಿಯೆ. ನಾವು ಮಾರ್ಕೆಟಿಗೆ ಹೋಗ್ತೀವಿ, ಎಷ್ಟು ಅಲ್ಲಿವ್ರಿಗೆ ಕಟ್ಟಬೇಕಾಗುತ್ತೆ ಕೇಳ್ತಾರೆ, ಪುದೀನ ಕಟ್ಟು, ಅಷ್ಟು ಮಾರ್ಕೆಟಿಗೆ ಹಾಕಿ ಬರ್ತಾರೆ, ಹಂಗೆ ದುಡ್ಡು ಕೂಡ ಇಸ್ಕೊಂಬರ್ತಾರೆ. ಹಿಂಗೆ ದಿನನಿತ್ಯ ಆರ್ಥಿಕ ಚಟುವಟಿಕೆ ನಡೀಲಿಕ್ಕೆ ಪುದೀನ ಬಹಳನೇ ಹೆಲ್ಪ್ ಆಗುತ್ತೆ ಸರ್ ನಮ್ಮ ರೈತರಿಗೆ. ಇದು ಮಂತ್ಲಿ ಸ್ಯಾಲ್ರಿ ಜೊತೆಗೆ ದಿನದ ಸ್ಯಾಲ್ರಿನೂ ಸಿಗುತ್ತೆ ಸರ್ ಇದರಲ್ಲಿ. ಹಂಗಾಗ್ಬಿಡುತ್ತೆ. ಹಾಗಾಗಿ ಪುದೀನ ಬೆಳೆಯೋದ್ರಿಂದ ಮಂತ್ಲಿ ಎಲ್ಲೋ ಕೆಲಸ ಮಾಡೋದಕ್ಕಿಂತ ಜಮೀನಲ್ಲೇ ಆರಾಮಾಗಿ ಕೆಲಸ ಮಾಡಿಕೊಂಡು ಸರ್, ಇದು ಕಟಿಂಗ್ ಮಾಡೋದು ಹಂಗೆ ಬೆಳಿಗ್ಗೆ ಅಥವಾ ರಾತ್ರಿ ಅಷ್ಟೇ ಕಟಿಂಗ್ ಇರುತ್ತೆ. ಇನ್ನು ನಾರ್ಮಲಾಗಿ ಏನಪ್ಪ ಅಂದರೆ ಇದಕ್ಕೆ ನೀರು ಬೇಕೇ ಬೇಕು ಸರ್. ನಾವು ಭತ್ತಕ್ಕೆ ಹೆಂಗೆ ಭತ್ತ ಹಾಕಿಬಿಟ್ಟಿರ್ತೀವಿ ಅಷ್ಟು ಪ್ರಮಾಣದಲ್ಲಿಲ್ಲ, ಆದರೆ ನೀರು ಒಂದು ಸ್ವಲ್ಪ ಹೆಚ್ಚಾಗಿ ಇದಕ್ಕೆ ಬೇಕಾಗುತ್ತೆ, ನೀರು ಹಾಕ್ತಾನೆ ಇರಬೇಕಾಗತ್ತೆ. ಏನಪ್ಪ ಅಂದರೆ ಕಟಿಂಗ್ಸು ಸರ್ ಬೆಳಿಗ್ಗೆ ಮತ್ತು ಸಾಯಂಕಾಲ ಕಟಿಂಗ್ ಮಾಡಿಬಿಟ್ರೆ ಇವರು ಬೆಳಿಗ್ಗೆನ ಹೋಗ್ಬಿಟ್ಟು ಮಾರ್ಕೆಟಿಗೆ ಹಾಕ್ತಾರೆ. ಒಂದು ವೇಳೆ ಬೆಳಿಗ್ಗೆ ಕಟಿಂಗ್ ಮಾಡಿದ್ರೆ ಸಾಯಂಕಾಲ ಮಾರ್ಕೆಟ್ಗೆ ಹಾಕ್ತಾರೆ. ಸೊ ಹಾಗೆ ದುಡ್ಡನ್ನು ಕೂಡ ದಿನನಿತ್ಯ ಹಂಗೆ ದಿನ ಬರ್ತಾ ಇರ್ತೀವಿ ಅವ್ರಿಗೆ. ಒನ್ ಟೈಮ್ ನಾವು ಡೈಲಿ ನೀರು ಬಿಟ್ಬಿಟ್ರೆ ಸಾಕಾಗುತ್ತೆ. ಪುದೀನ ಎಷ್ಟು ಸರ್ ಹೊಸ್ದಾಗಿ ಹಾಕೋರು ಎಲ್ಲ ರೈತರು ಕೂಡ ಹಾಕ್ಬೋದು. ಯಾಕಂದರೆ ತಿಂಗಳು ಇನ್ಕಮ್ ಇರೋದ್ರಿಂದ ಲಾಂಗ್ ಟರ್ಮ್ ಬೆಳೆನೇ ನಿರೀಕ್ಷೆ ಮಾಡ್ಕೊಂಡು ನಮ್ಮ ರೈತರು ಜೀವನ ನಡೆಸೋದು ಕಷ್ಟ ಆಗುತ್ತೆ. ಅಂಥವ್ರು ಅಟ್ಲೀಸ್ಟ್ ತಮ್ಮದು ಒಂದು 1/2 ಎಕರೆಲೋ 1 ಎಕರೆಲೋ ಪುದೀನ ಬೆಳೆಯೋದ್ರಿಂದ
ಒಂದಷ್ಟು ಇನ್ಕಮ್ ಜನ್ರೇಟ್ ಆಗ್ತಾನೆ ಇರುತ್ತೆ ಕಂಟಿನ್ಯೂ ಆಗಿ. ಇದರಿಂದ ಬೇರೆ ಆರ್ಥಿಕ ಚಟುವಟಿಕೆ ಕೂಡ ನಡೀತಾ ಇರ್ತವೆ. ಈಗ ನೋಡ್ಬೋದು ತುಂಬ ಜನ ರೈತರು ಒಳ್ಳೆ ಬೆಳೆ ಬಂದಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಆಗುತ್ತೆ. ಯಾಕಂದರೆ ಅವರ ಆಯ್ಕೆಯಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅಂದರೆ ವರ್ಷದ ಬೆಳೆನೇ 2 ವರ್ಷದ ಬೆಳೆನೇ ನಿರೀಕ್ಷೆ ಮಾಡ್ತಿದ್ದಾಗ ರೈತ ವರ್ಷ ಪೂರ್ತಿ ಏನು ತಿನ್ನಬೇಕು, ಮನೇನ ಹೆಂಗೆ ನಡೆಸಬೇಕು, ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು, ಇದು ಪ್ರಾಬ್ಲಮ್ ಆಗ್ತಾಯಿದೆ. ಅದ್ರ ಬದಲು ತನ್ನ ಎಲ್ಲ ಬೆಳೆ ಜೊತೆಗೆ ಈ ರೀತಿಯಾಗಿ ತಿಂಗಳಿಗೆ ಇನ್ಕಮ್ ಕೊಡುವಂತಹ ಸಿಕ್ಕಾಪುಟ್ಟ ಬೆಳೆ ಏನಿದ್ದಾವೆ, ಇದನ್ನು ಬೆಳೆಯೋದ್ರಿಂದ ನಮ್ಮ ರೈತನಿಗೆ ದುಡ್ಡು ಸಿಗುತ್ತೆ, ಅವನು ಆರ್ಥಿಕವಾಗಿ ಸದೃಢ ಕೂಡ ಆಗ್ತಾನೆ. ಹಾಗಾಗಿ ಪುದೀನನ ಬೆಳಿಬೋದು ನಮ್ಮ ರೈತರು ಅಂತ ನಾನು ಹೇಳ್ತೀನಿ. ಸರ್, ಇಲ್ಲಿ ನಾವು ಜಮೀನಿಗೆ ಬಂದಿದ್ವಿ, ನಮ್ಮ ರೈತರಿಗೆ ಜಮೀನಿಗೆ. ಇಲ್ಲ, ನಾವು ಟೀ ಕುಡಿದೆ ಕಳಿಸಲ್ಲ ನಿಮ್ಮನ್ನ ಅಂತ ಹೇಳಿದ್ರು. ಹಾಗಾಗಿ ಟೀ ಕುಡಿತಾ ನಮ್ಮ ರೈತರೊಂದಿಗೆ ಇವಾಗ ಮಾತಾಡ್ತಾ ಇದ್ದೀನಿ.